ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಕಾಫ್ಕಟ್ ಎಡಿಟಿಂಗ್ ಆ್ಯಪನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡೋಕೆ ಬಂದೀನಿ. ಈಗ ನೋಡಿ, ಕಾಫ್ಕಟ್ ಅಪ್ಲಿಕೇಶನ್ನಲ್ಲಿ ಫಸ್ಟಿಗೆ ನಾವು ಕಾಫ್ಕಟ್ ಅಪ್ಲಿಕೇಶನ್ನ ಓಪನ್ ಮಾಡ್ತೀವಿ. ಈ ವಿಡಿಯೋಗೆ ನೀವು ಒಂದು ಪ್ರೀತಿಯಿಂದ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾವೀಗ ಕಾಫ್ಕಟ್ ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀವಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವೇನು ಮಾಡಬೇಕಪ್ಪ ಅಂದರೆ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದಂಥ ಪ್ರಾಜೆಕ್ಟನ್ನು ತೊಗೊಂಡಿವಲ್ಲ, ಅದಕ್ಕೆ ಇನ್ನು ವಿಡಿಯೋವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ಕ್ಲಿಕ್ ಸೆಟ್ಟಿಂಗ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನಾವು ಹೋಗ್ತೀವಿ. ಕ್ಲಿಕ್ ಸೆಟ್ಟಿಂಗ್ ಆಪ್ಷನ್ ಮೇಲೆ ಹೋದ ನಂತರ ಒಂದು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಯಾವುದನ್ನು ತೊಗೋಬೇಕಂತೀವಲ್ಲ ಅದನ್ನು ತೆಗೆದುಕೊಳ್ಳೋಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿಡಿಯೋ ಯಾವುದಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ. ಇದನ್ನು ಇಟ್ಕೊಂಡು ಓಕೆ ಮಾಡ್ಕೊತಾ ಇದ್ದೀನಿ. ಓಕೆ ಮಾಡ್ತಿದ್ದಾಗೆ ಈ ಥರನದ ಒಂದು ಪೇಜ್ ಓಪನ್ ಆಗುತ್ತೆ. ಅದಾದ ನಂತರ ಮತ್ತೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದೇ ಸಲ ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆಲಸ ಆಗಲ್ಲ, ಎರಡು ಸಲ ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಅದಕ್ಕಾಗಿ ನಾವು ಮತ್ತೊಂದು ಸಲ ಸೆಲೆಕ್ಟ್ ಮಾಡ್ಕೊಂಡು ಎರಡು ವಿಡಿಯೋಗಳನ್ನು ನಾವು ಇನ್ಸರ್ಟ್ ಮಾಡ್ಕೋತಾ ಇದ್ದೀವಿ. ಇನ್ಸರ್ಟ್ ಮಾಡ್ಕೊಂಡ ನಂತರ ಈಗ ಇಷ್ಟು ಕೆಲಸ ನಮ್ದು ಮುಗಿತೈತಿ. ಈಗ ನಾವು ಈ ವಿಡಿಯೋಗೆ ರೇಷಿಯೋನ ಯಾವ ಥರನ ಹಾಕಬೇಕು ಅನ್ನೋದ್ರ ಬಗ್ಗೆ, ರೇಷಿಯೋನ ಯಾವ ಥರನ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ. ಈಗ ರೇಷಿಯೋನ ಇಟ್ಕೊಳ್ಳೋಕೆ ನಾವು ಏನು ಮಾಡ್ಬೇಕಪ್ಪ ಅಂದರೆ ಈ ಥರ ಸ್ಕ್ರೋಲ್ ಮಾಡಿ ಆಸ್ಪೆಕ್ಟ್ ರೇಷಿಯೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ನಾವು ಟಿಕ್ಟಾಕಿಗಾಗಿ ಮಾಡ್ತಾಯಿದ್ರು 9:16 ಇಟ್ಕೋಬೇಕಾಗುತ್ತೆ. ವಿಡಿಯೋ ಮಾಡ್ಬೇಕಾಗಿತ್ತಂದ್ರೆ 16.9ಕ್ಕೆ ಇಟ್ಕೋಬೇಕಾಗ್ತೈತಿ. ಅದಕ್ಕಾಗಿ ನಾವು ಈಗೇನು ಇಟ್ಕೋತಾ ಇದ್ದೀವಿ, 16:9ಕ್ಕೆ ಇಟ್ಕೋತಾ ಇದ್ದೀವಿ. ನಾವು ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಇದನ್ನು ಓಕೆ ಮಾಡ್ತೀವಿ. ನಾವು ಓಕೆ ಮಾಡ್ತಿದ್ದಾಗ ಇದ್ರ ಕೆಲಸ ಮುಗಿತೈತಿ. ಈಗ ನಾವು ಇದನ್ನು ರೇಷಿಯೋ ಇಟ್ಕೊಂಡ ನಂತರ ಈಗ ಟ್ರಿಮ್ ಮಾಡ್ಕೋಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ವಿಡಿಯೋ ಎಡಿಟಿಂಗ್ ಅಂದರೆ ಏನು, ಒಂದು ಚೆನ್ನಾಗಿರ್ತಕ್ಕಂಥದ್ದನ್ನು ಇಟ್ಕೊಳ್ಳೋದು ಮತ್ತು ಒಂದು ಸ್ವಲ್ಪ ನಮ್ಗೆ ಬ್ಯಾಡಾಗಿರ್ತಕ್ಕಂಥದ್ದನ್ನು ಔಟ್ ಮಾಡೋದಕ್ಕೆ ಅಂದರೆ ಕಟ್ ಮಾಡುವಂಥ ಒಂದು ಕೆಲಸ ಮಾಡಬೇಕಾಗ್ತೈತಿ. ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಈಗ ಈ ವಿಡಿಯೋದಲ್ಲಿ ನಮಗೊಂದು ಸ್ವಲ್ಪ ಬೇಕಾಗಿದ್ದನ್ನು ಯಾವ ಥರ ಕಟ್ ಮಾಡಬೇಕು ಅಂದರೆ ಎರಡು ಥರ ಮಾಡ್ಕೋಬೋದು ನಾವು. ಒಂದು ಸ್ಲೈಟ್ ಅಂತ ಇದೆಯಲ್ಲ, ಸ್ಲೈಟ್ ಮೇಲೂ ಮಾಡ್ಕೋಬೋದು ಮತ್ತು ಒಂದು ಟ್ರಿಮ್ಮೂ ಮಾಡ್ಕೋಬೋದು ನಾವು. ಈಗ ನೋಡಿ, ನಾವು ಇಲ್ಲಿ ಇದೆಯಲ್ಲ, ಇದನ್ನ ಹಿಡಿದು ಇದನ್ನು ಇಷ್ಟು ಥರ ಹಿಡಿದು ಈ ಥರ ಮಾಡ್ಕೋಬೋದು ನೋಡಿ. ಈ ಥರ ಜಗ್ಬೋದು. ಒಂದು ಸ್ವಲ್ಪ ಇದನ್ನಾಗುತ್ತೆ, ಇದು ಈ ಥರ ಜಗ್ಕೋಬೋದು. ನೀವು ಬೇಕಾದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಈ ಥರ ನಾವು ಕಟ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ನಾವು ಇಲ್ಲಿ ಸ್ಲೈಟ್ ಅಂತ ಕೊಟ್ಟಿದ್ದಾರಲ್ಲ, ನಮಗೆ ಎಲ್ಲಿ ತನಕ ಬೇಕು, ನಮಗೆ ಇಲ್ಲಿ ತನಕ ಬಂದಿದಾರಲ್ಲ, ಇದು ಬೇಡಪ್ಪ ನಮಗೆ. ಈಗೆಲ್ಲ ಇದೆಲ್ಲ ಕರೆಕ್ಟಾಗಿದೆ. ಇದೀಗ ನಾವು ಸಣ್ಣ ಮಾಡ್ಕೊಂಡಿವಲ್ಲ, ಈಗ ಇದನ್ನು ದೊಡ್ಡ ಮಾಡ್ಕೋತೀನಿ. ಇಲ್ಲಿ ತನಕ ಸಾಕಿದು. ಇದನ್ನು ಕಟ್ ಮಾಡ್ಕೋತೀನಿ, ಸ್ಲೈಟ್ ಅಂತ ಹೊಡಿತೀನಿ. ಹೊಡೆದ ಕೂಡಲೇ ಇದು ಕಟ್ ಆಯ್ತು. ಈಗ ನಾವು ತಪ್ಪಾಗಿ ಕಟ್ ಆಗೈತೆ ಅಂತ ಅಂದ್ಕೊಂಡ್ರೆ ನಾವು ಹೊಳ್ಳೆ ಹಂಗೆ ತರೋದ್ರಿ ಅದನ್ನಂತಂದ್ರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ನೋಡಿಲಿ, ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಅಂಡು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಂಡು ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಏನಪ್ಪ ಅಂತಂದ್ರೆ ಇದನ್ನಾಗೈತಿ, ಇದು ಹೊಳೆ ಹೋಗ್ತೈತಿ ನೋಡ್ರಿ, ಹೊಳೆ ಬಂತದು. ಈಗ ನಾವು ಇದನ್ನು ಮಾಡ್ಬೇಕು. ಮತ್ತೆ ಅದನ್ನು ನಾವು ಕಟ್ ಮಾಡಿದ್ದು ಕರೆಕ್ಟ್ ಆಗೈತೆ ಅಂದ್ರೆ ಮತ್ತೆ ಇದನ್ನು ಅದ್ರ ಮುಂದಿಂದೆ ಇದನ್ನು ಒತ್ತಿದ್ರೆ ಸಾಕು, ಇಷ್ಟು ಬರ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡೋದಕ್ಕೆ ಅಷ್ಟೊಂದು ಜಾಗ ಇಲ್ಲ ಅಲ್ಲಿ, ಅದಕ್ಕಾಗಿ ಎಫೆಕ್ಟ್ ಬರ್ತಾಯಿದೆ. ಇಷ್ಟು ಮಾಡ್ಕೊಂಡ್ರೆ ಸಾಕು. ಅದಾದ ನಂತರ ನಾವು ಮುಂದಿಂದ ಆಡಿಯೋನ ಯಾವ ಥರನಾಗಿ ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. ಈಗ ಆಡಿಯೋ ಆ್ಯಡ್ ಮಾಡೋದಕ್ಕೆ ಆಡಿಯೋ ಅಂತ ಬರೆದಿದ್ದಾರಲ್ಲ, ಇಲ್ಲಿ ಬರೆದಿದ್ದಾರೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ತಿದ್ದಾಗ ಇಲ್ಲಿ ಸೌಂಡಿಗೆ ಬೇಕಾಗಿರ್ತಕ್ಕಂಥ ಅಷ್ಟು ಏನು ಅದಾವೆ ಇದನ್ನು ಬಂದಾವ. ನಾವು ಸೌಂಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೌಂಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಸೌಂಡ್ ಎಫೆಕ್ಟ್ಗಳು, ಭಾಳ ಸೌಂಡ್ ಎಫೆಕ್ಟ್ ಬರ್ತಾವೆ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಾವು ಆ್ಯಡ್ ಮಾಡ್ಕೋಬೋದು. ಮತ್ತು ನಮಗೆ ಬೇಡಪ್ಪ, ನಮ್ಮ ಫೈಲ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ಇದನ್ನು ಮಾಡ್ಕೋತೀವಿ, ತಗೊಂಡು ನಾವು ಇನ್ಸರ್ಟ್ ಮಾಡ್ಕೋತೀವಿ ಅಂದ್ರೆ ಇಲ್ಲಿ ಒಂದು ಆಪ್ಷನ್ ಐತಿ. ಇಲ್ಲಿ ಮುಂದಿನ ಡಿವೈಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಡಿವೈಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ
ನಮಗೆ ಏನು ಬೇಕಪ್ಪ ಅದನ್ನು ಇಲ್ಲಿ ನಾವು ಇದನ್ನು ಮಾಡ್ಕೋಬೋದು, ಇನ್ಸರ್ಟ್ ಮಾಡ್ಕೋಬೋದು. ಇಲ್ಲಿ ನಾವೊಂದು ಇದನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ, ನಿಮಗೆ ಇನ್ಸರ್ಟ್ ಮಾಡಿ ತೋರಿಸ್ತೀನಿ. ಇದನ್ನು ಸ್ಟಾರ್ಟಿಂಗ್ ಓದಿಡ್ತೀನಿ ಇದನ್ನು, ಯಾಕಂದ್ರೆ ಸ್ಟಾರ್ಟಿಂಗ್ ಮಾತಾಡುವಂಥ ಇದನ್ನ ಇದು. ಈಗ ನೋಡಿ ಇದು ನೋಡಿ ಫ್ರೆಂಡ್ಸ್, ನಾನು ಈ ಥರನಾಗಿ ಜಾಯಿನ್ ಮಾಡ್ತೀನಿ. ಯಾವ ಥರನಾಗಿ ಹೆಚ್ಚಿಸ್ಕೊಳ್ಬೇಕು ಇದನ್ನಪ್ಪ ಆಡಿಯೋನ ಈ ಥರನಾಗಿ ಇದನ್ನು ಮಾಡ್ತಾರೆ. ಆಡಿಯೋದಾಗ ಸೌಂಡ್ ಎಫೆಕ್ಟ್ ಅಂತ ಬರ್ತಾವೆ, ಸೌಂಡ್ ಎಫೆಕ್ಟ್ನು ಬರ್ತಾವೆ. ಇದರಲ್ಲಿ ಏನೋ ಟ್ರೆಂಡಿಂಗ್ ಸೌಂಡ್ ಎಫೆಕ್ಟ್ ಬರ್ತಾವೆ, ಅದಾದ ನಂತರ ಗೇಮಿಂಗ್ ಬರ್ತಾವೆ. ನೋಡ್ಬೋದು ನೀವು ಈ ಥರನಾಗಿ ಗೇಮಿಂಗ್ ಅಂತ ಎಫೆಕ್ಟ್ ಬರ್ತಾವೆ, ಸೌಂಡ್ ಎಫೆಕ್ಟ್ನಲ್ಲಿರ್ತಕ್ಕಂಥವು ಇವೆಲ್ಲ. ಈ ಥರನಾಗಿ ಸೌಂಡ್ ಎಫೆಕ್ಟ್ಗಳನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇದನ್ನು ಸವಿಸ್ತಾರವಾಗಿ ಒಂದೊಂದು ವಿಡಿಯೋನ ನಾನು ಮಾಡ್ತೀನಿ. ಆದರೆ ಈಗ ನಿಮಗೆ ಬೇಸಿಕ್ಕಾಗಿ ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳ್ಕೊಡಾಕ್ತೀನಿ. ಈಗ ಮುಂದೆ ನಾವು ಇನ್ನೊಂದು ಏನು ತಿಳ್ಕೊಬೋದಪ್ಪ ಅಂತಂದರೆ, ಇದರಲ್ಲಿ ನಾವು ರೆಕಾರ್ಡಿಂಗು ಮಾಡ್ಕೋಬೋದು. ರೆಕಾರ್ಡಿಂಗ್ ಮಾಡ್ಕೋದಕ್ಕೆ ಇಲ್ಲಿ ರೆಕಾರ್ಡಿಂಗ್ ಅನ್ನೋಂಥ ಇದನ್ನೈತೆ ನೋಡಿ. ಇಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ನಾವು ಏನು ಮಾತಾಡ್ತೀವಲ್ಲ ಅದನ್ನು ಸ್ಪಷ್ಟವಾಗಿ ನೋಡಿ ಹೇಳ್ಬೋದು. ಈಗ ನೋಡಿ ಇಲ್ಲಿ ನಾವು ಏನು ಹೇಳ್ತೀವಪ್ಪ ಅಂತಂದ್ರೆ, ಆಡುವಂಥ ಸಂದರ್ಭದಲ್ಲಿ ಈ ಥರನಾಗಿ ನೋಡಿ ನಾವು ವಿಡಿಯೋನ ಎಡಿಟ್ ಮಾಡ್ಕೋಬೋದು. ಇಲ್ಲಿ ನಾವು ಇನ್ನೊಂದು ಎಫೆಕ್ಟನ್ನು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಇಲ್ಲಿ ನಾವೀಗ ಇದನ್ನು ಬ್ಯಾಕ್ ಮಾಡ್ತೀವಿ, ಇದನ್ನು ಬಂದ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದೀವಿ. ರೆಕಾರ್ಡಿಂಗ್ ಮಾಡ್ಕೊಂತ ನಿಮಗೆ ತೋರಿಸ್ತೀನಿ ಯಾವ ಥರನಾಗಿ. ಇಷ್ಟು ಮಾಡಿದ ನಂತರ ಇಲ್ಲಿ ಆಡಿಯೋ ಎಫೆಕ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಬಂದುಬಿಟ್ಟು ನಮಗೆ ವಾಯ್ಸನ್ನು ಬೇರೆ ಬೇರೆ ದನಿಯಲ್ಲಿ ವಾಯ್ಸನ್ನು ಮಾಡ್ಕೋಬೋದು ನಾವು. ಮಾಡ್ಬೋದು ಅಂತ ನಮಸ್ಕಾರ ಫ್ರೆಂಡ್ಸ್, ನಾವು ಹೈ ಇಟ್ಕೋತೀನಿ ಅಂದ್ರೆ ಹೈ ಇಟ್ಕೋಬೋದು. ಇಲ್ಲಿ ನೋಡ್ರಿ ಯಾವ ಥರ ಸೌಂಡ್ ಆಗ್ತದೆ. ಈ ಥರನ ಈ ಸೌಂಡ್ ಎಫೆಕ್ಟನ್ನು ಚೇಂಜ್ ಮಾಡ್ಕೋಬೋದು. ವಾಯ್ಸ್ ಬೇಡಪ್ಪ ಅಂತಂದ್ರೆ ವಾಯ್ಸನ್ನು ಕೂಡ ನಾವು ಚೇಂಜ್ ಮಾಡ್ಕೋಬೋದು. ವಾಯ್ಸನ್ನು ಯಾವ ಥರ ಚೇಂಜ್ ಮಾಡ್ಕೋಬೋದಪ್ಪ ಅಂದರೆ ಇದನ್ನು ನೋಡಿರಿ, ಈಕೋ ಇದರಲ್ಲಿ ಬರ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಈ ಥರನ ಯಾವ ಥರನಾಗಿ ಆವಾಜ್ ಆಗ್ತದೆ ಅಂತೇಳಿ ಸ್ಪೀಚ್ ಟೂಲ್ಸ್ ಹಂಗಂತನ್ನುವಂಥ ಒಂದು ಇದನ್ನಿಲ್ಲ, ಅದರಲ್ಲೂ ನಾವು ಇದನ್ನು ಮಾಡ್ಕೋಬೋದು. ಈ ಥರನಾಗಿ ಕ್ಯಾಪ್ಕಟ್ ಅಪ್ಲಿಕೇಶನಲ್ಲಿ ಸೌಂಡನ್ನು ಚೇಂಜ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಾನು ಮುಂದಿನ ಟಾಪಿಕ್ನಲ್ಲಿ ಹೊಂಟಿದ್ದೀನಿ. ಈಗ ನಮಗೆ ಮುಂದಿನ ಟಾಪಿಕ್ ಯಾವುದಪ್ಪ ಅಂತಂದ್ರೆ, ಸ್ಟಿಕ್ಕರನ್ನು ಯಾವ ಥರನಾಗಿ ತರಬೇಕು ಅನ್ನೋದ್ರ ಬಗ್ಗೆ. ಎಲ್ಲ ಇದಾವಲ್ಲ, ಇದನ್ನೆಲ್ಲ ಒಂದು ಸ್ವಲ್ಪ ಡಿಲೀಟ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ನಾನು ವಿಡಿಯೋ ಮಾಡೋದಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾವೆ, ಅದಕ್ಕಾಗಿ ಇದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಡಿಲೀಟ್ ಮಾಡಿದ ನಂತರ ಈಗ ನಾನು ನಿಮಗೆ ಸ್ಟಿಕ್ಕರನ್ನು ಯಾವ ಥರ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಸ್ಟಿಕ್ಕರ್ನು ಕೂಡ ಕ್ಯಾಪ್ಕಟ್ ಅಪ್ಲಿಕೇಶನ್ನ ಕೊಟ್ಟೈತಿ. ನಾವು ಈ ಥರನಾಗಿ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡ್ಬೇಕಾಯ್ತು. ಸ್ಕ್ರೋಲ್ ಮಾಡಿದ ನಂತರ ಸ್ಟಿಕ್ಕರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ನಮಗೆ ಯಾವ ಥರ ಎಫೆಕ್ಟ್ ಇದನ್ನು ಸ್ಟಿಕ್ಕರ್ಗಳು ಬೇಕಲ್ಲ, ಆ ಥರ ಸ್ಟಿಕ್ಕರ್ಗಳನ್ನು ನಾವು ಇದನ್ನು ಮಾಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರನಾಗಿ ಬೆಕ್ಕಿನ ಎಫೆಕ್ಟ್ ಇದನ್ನು ಬೇಕಾ ನಿಮಗೆ, ಬೆಕ್ಕಿನ ಬರ್ತೈತಿ. ಈ ಥರನಾಗಿ ಬೇಡಪ್ಪ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ಇಷ್ಟು ಹೋಗ್ಬಿಡ್ತೈತೆ ಅದು. ಈಗ ನಾವು ಇಷ್ಟೆಲ್ಲ ಹುಡುಕಾಡ್ಕೋದ್ಕೊಂಡ್ರು ಹೆಂಗಪ್ಪ, ನಾವಿಲ್ಲ ಸೀದಾ ಡೈರೆಕ್ಟ ಸರ್ಚ್ ಮಾಡ್ತೀವಿ ಅಂದ್ರೂ ಮಾಡ್ಕೋಬೋದು. ನಾನು ಯೂಟ್ಯೂಬ್ ಇದನ್ನು ಮಾಡ್ತೀನಿ, ಲಾಗೋ ಅಂತೆಗಿದೆಯಲ್ಲ ಅದನ್ನು ಇದನ್ನು ಮಾಡಿದರೆ ಸಾಕು, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಯೂಟ್ಯೂಬ್ ಲಾಗೋಗಳು ನಮಗೆ ಬೇರೆ ಬೇರೆ ಥರದಾಗದ ಯೂಟ್ಯೂಬ್ ಲಾಗೋಗಳು ಬರ್ತಾವೆ. ಯೂಟ್ಯೂಬ್ ಲಾಗೋ ಬೇಡಪ್ಪ ನಮಗೆ, ಯೂಟ್ಯೂಬ್ ಲಾಗೋ ಟು ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರನಾಗಿ ಯೂಟ್ಯೂಬ್ ಲಾಗೋ ಸಬ್ಸ್ಕ್ರೈಬ್ ಆಗುವಂಥ ಒಂದು ಇದನ್ನು ಬರ್ತಾವೆ, ನೋಡ್ಬೋದು ನೀವು. ಇಲ್ಲಪ್ಪ ನಮಗೆ ಬೆಲ್ ಬೇಕಪ್ಪ ಅಂದ್ರೆ ಈ ಥರನ ಚೇಂಜ್ ಮಾಡ್ಕೊಂಡು ನಾವು ನೋಡ್ಕೋಬೋದು. ಬೆಲ್ ಅಂತ ನೋಡಿದ್ದೀನಲ್ಲ, ಈ ಥರನಾಗಿ ನೋಡಿ ಫ್ರೆಂಡ್ಸ್, ಈ ಥರನಾಗಿನೂ ನಾವು ಇದನ್ನು ಮಾಡ್ಕೋಬೋದು. ಈಗ ನೋಡಿ ಈ ಥರನಾಗಿ ನಾನು ಒಂದು ಇದರಲ್ಲಿ ಹಾಕಿ ತೋರಿಸ್ತೀನಿ. ಬಂತು ನೋಡಿ, ಈ ಥರನಾಗಿ ನಾವು ಹಾಕ್ಕೋಬೋದು. ನಾವು ಇದನ್ನು ಹಾಕ್ಕೊಂತೀವಲ್ಲ, ಅದಾದ ನಂತರ ನಾವು ಬೆಲ್ಲ ಮತ್ತು ಸಬ್ಸ್ಕ್ರೈಬ್ ಆಗುವಂಥ ಇದೊಂದು ಹಾಕ್ಕೋತಾ ಇದ್ದೀನಿ. ಏನೋ ಒಂದು ಸ್ವಲ್ಪ ಈ ಕಡೆ ಕ್ಲಿಕ್ ಮಾಡಿ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಇದು ಹೋಯ್ತಲ್ಲ.
ಇದನ್ನು ತಂದು ಇಲ್ಲಿ ಇಡ್ತೀನಿ. ಇಲ್ಲಿ ಇಟ್ಟ ನಂತರ ಇನ್ನು ಮೇಲೆ ನಿಮಗೆ ಇದರಲ್ಲಿ ಅನಿಮೇಷನನ್ನು ಯಾವ ಥರ ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅನಿಮೇಷನ್ನು ಆ್ಯಡ್ ಮಾಡ್ಕೋಬೋದು ಇದರಲ್ಲಿ. ಇದು ಇನ್ಲೈನ್ ಅಂತೇಳಿ. ಇನ್ಲೈನ್ ಅಂತಂದರೆ ಒಳಗೆ ತರುವಂಥದ್ದು ನೋಡ್ಬೋದು ಫ್ರೆಂಡ್ಸ್. ಎಲ್ಲ ಇದು ಏನು ಮಾಡ್ತಾಯಿದ್ದೀವಿ ನಿಮಗೆ ಒಳಗಡೆ ಬರುವಂಥ ಹೇಳ್ಕೊಡ್ತಾ ಇದ್ದೀವಿ. ಒಳಗಡೆ ಯಾವ ಥರನೇ ತರಬೇಕಂತ. ನೀವು ಬಲಗಡೆಯಿಂದ ತರ್ತಾ ಇದ್ದೀರಾ, ಇಲ್ಲ ಎಡಗಡೆಯಿಂದ ತರ್ತಾ ಇದ್ದೀರಾ, ರೈಟ್ ಸೈಡ್ ಬರಬೇಕು, ಇಲ್ಲ ಲೆಫ್ಟ್ ಸೈಡ್ ಬರಬೇಕು ಅನ್ನೋಂಥದ್ದು. ಈ ಲೆಫ್ಟ್ ಸೈಡ್ದಿಂದ ಬರ್ತಾಯಿದೆ, ಈಗ ರೈಟ್ ಸೈಡ್ದಿಂದ ಬರ್ತಾಯಿದೆ. ಇಲ್ಲಪ್ಪ ನಮಗೆ ತೆಳಗಿಂದ ಬರಬೇಕಪ್ಪ ಅಂದ್ರೆ ಸೈಡ್ ಆಫ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಪ್ಪ ನಮಗೆ ಮ್ಯಾಲಿಂದ ತೆಳಗಡೆ ಬರ್ಬೇಕಪ್ಪ ಅಂದ್ರೆ ಈ ಥರನಾಗಿ ಇದನ್ನು ಮಾಡ್ಕೋಬೋದು. ಈಗ ಇಷ್ಟ ಸ್ಪೀಡ್ ಅಂದ್ರೆ ಸರ ನೀವು ಜಾಸ್ತಿ ಸ್ಪೀಡಲ್ಲಿ ಮಾಡೋಕ್ಕೆ ಬರೋಂಗಿಲ್ಲ ಅಂತಂದ್ರೆ ಅದು ಬರ್ತೈತಿ. ಈಗ ನೋಡಿ ಇದು ಆರಾಮಾಗಿ ಬರ್ತಾಯಿದೆ. ಈಗ ನಮಗೆ ಜಾಸ್ತಿ ಸ್ಪೀಡಾಗಿ ಬರ್ಬೇಕಪ್ಪ ಅಂದ್ರೆ ನೋಡಿ ಕ್ಲಿಕ್ ಮಾಡ್ತಿದ್ದಾಗ ಬರ್ತೈತಿ. ಆದರೆ ನಾವೇನು ಮಾಡ್ತೀವಿ ಒಂದು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇಟ್ಕೊಂಡು ಓಕೆ ಮಾಡ್ಕೋತೀವಿ. ಓಕೆ ಮಾಡ್ಕೊಂತ ನೋಡಿ ಇಲ್ಲಿ ಲೈನ್ ಕೊಡ್ತಾಯಿದೆ. ಅದು ನಾವು ಎಲ್ಲಿ ಬೇಕಾದ್ರೆ ಇಟ್ಕೋಬೋದು. ಇದನ್ನು ಇಲ್ಲಿ ಇಟ್ಕೋತಾ ಇದ್ದೀವಿ. ಒಂದು ಸ್ವಲ್ಪ ಇದನ್ನು ಮಾಡುತ್ತಾ ಇದು ಇದನ್ನು ನಾನು ಡಿಲೀಟೇ ಮಾಡ್ತೀನಿ. ಈಗೇನು ಇದರಲ್ಲಿ ಹಾಕೋಂಗಿಲ್ಲ. ಅದಾದ ನಂತರ ನಾವು ಮುಂದಿನ ಟಾಪಿಕ್ಕಾಗಿ ಮಾತಾಡ್ತಕ್ಕಂಥ ಒಂದು ವಿಡಿಯೋವನ್ನು ನಾವು ಮೇಲ್ಗಡೆ ಒಂದು ರೌಂಡ್ ಸರ್ಕಲ್ನಲ್ಲಿ ಹಾಕ್ಬೇಕಂತ ಅಂದ್ಕೊಂಡ್ರೆ ಯಾವ ಥರ ಹಾಕ್ಕೋತಾರೆ ಅಂತೇಳಿ ನಾವು ಎರಡು ಲೇಯರ್ ಮಾಸ್ಕ್ ಅಂತ ಅನ್ನುವಂಥ ಒಂದು ಇದೇನಿದೆ ಇಲ್ಲಿದೆ ನೋಡಿ ಫ್ರೆಂಡ್ಸ್. ನಾನು ನಿಮಗೆ ಸರ್ಕಲ್ ಮಾಡಿ ತೋರಿಸ್ತೀನಿ. ಇದನ್ನು ನಾವು ಸ್ವಲ್ಪ ಇದು ಮೇಲ್ಗಡೆ ಇದಿದೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಒಂದು ಇದನ್ನು ಬರುತ್ತೆ, ಒಂದು ಲೇಯರನ್ನು ನಾವು ಇದನ್ನು ಮಾಡ್ಕೋಬೋದು. ಎರಡು ಲೇಯರ್ ಅಂತ ಇದೆಲ್ಲ ಇದ್ರ ಮೇಲೆ ಬಂದು ನಾವು ಮಾತಾಡ್ತಕ್ಕಂಥ ಒಂದು ವಿಡಿಯೋವನ್ನು ನಾವು ಈಗ ಈ ವಿಡಿಯೋದೆಲ್ಲ ಹುಡುಗ ಆಟ ಆಡ್ತಕ್ಕಂಥದ್ದು ಇದನ್ನು ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇದು ಹೆಂಗೆ ಇದನ್ನು ಕೆಲಸ ಇದನ್ನು ಮಾಡ್ತಾಯಿದ್ದಿಲ್ಲ, ವರ್ಕ್ ಮಾಡ್ತಾಯಿದ್ದಿಲ್ಲ. ಅದಕ್ಕೆ ಹೆಂಗೆ ನಾವು ಇದನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಈಗ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ನಾವು ಇದನ್ನು ಒಂದು ಸ್ವಲ್ಪ ಈ ಥರ ಸ್ಕ್ರೋಲ್ ಮಾಡ್ಕೋಬೇಕು. ಸ್ಕ್ರೋಲ್ ಮಾಡ್ಕೊಂಡ ನಂತರ ಇಲ್ಲಿದೆ ನೋಡಿ ಮಾಸ್ಕ್ ಅಂತೇಳಿ ಮೇಲೆ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ನಂತರ ನಾವು ರೌಂಡ್ ಶೇಪಲ್ಲಿ ತೊಗೋತಾ ಇದ್ದೀವಿ. ಅಥವಾ ನಾವೇನು ಮಾಡ್ಬೋದು ಸ್ಕ್ವೇರ್ದಲ್ಲಿ ತೊಗೋಬೋದು, ಲವ್ ಸಿಂಬಾಲ್ನಲ್ಲಿ ತೊಗೋಬೋದು, ಸ್ಟಾರ್ನಲ್ಲಿ ತೊಗೋಬೋದು. ಒಂದು 5-6 ಥರ ಇದನ್ನು ಬರ್ತಾವೆ. ಅದರಲ್ಲಿ ನಾವು ಇದನ್ನು ತೊಗೊಳ್ತಾ ಇದ್ದೀವಿ. ನಮಗೆ ಈ ಥರ ಸರಿದಾಡಲಿಲ್ಲಪ್ಪ ಅಂತಂದ್ರೆ ಈಗ ನೋಡಿರಿ ಇದರಲ್ಲಿ ಸರಿದಾಡ್ತಾ ಇಲ್ಲ. ಸರಿದಾಡಲಿಲ್ಲ ಅಂದರೆ ನಾವೇನು ಮಾಡ್ಬೋದು, ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ಇದನ್ನು ಬರ್ತೈತಿ ಸೈಜ್ ಅಂತ ಹೇಳಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿರಿ ಮೇಲೆ ತೆಳಗಡೆ ಮಾಡೋದಕ್ಕೆ ತೆಳಗಡೆ ನಮಗೆ ಇದನ್ನು ಬೇಕಪ್ಪ. ಈ ಥರನ ಇಟ್ಕೊಂಡಿವಿ. ಅದಾದ ನಂತರ ಮ್ಯಾಲೆ ನಾವು ಯಾವ ಅಂಗಲ್ಲ ಬೇಕು ಅನ್ನೋದ್ರ ಬಗ್ಗೆ ಅಂಗಲ್ ಐತಿ. ನಮಗೆ ಈ ಪೆದರ ಎಷ್ಟು ಬೇಕು ಅನ್ನೋದಂಥ ಒಂದು ಇದನ್ನೈತಿ. ಅದಾದ ನಂತರ ನಾವು ಯಾವ ಕಡೆ ಇಟ್ಕೋತಾ ಇದೀವಲ್ಲ ಅದನ್ನು ಇಟ್ಕೋಬೋದು. ನಾವು ಮೇಲೆ ತೆಳಗೆ ಈ ಕಡೆ ನೋಡಿ ನಾವು ಸರಿಸಾಡ್ತಾ ಇದ್ದೀವಿ. ಮೇಲ್ಗಡೆ ಒಂದು ಸ್ವಲ್ಪ ಇಟ್ಟು ಸರಿದಾಡ್ತಾ ಇದ್ದೀನಿ ನಾನು. ಇಷ್ಟು ಇಟ್ಕೊಂಡಿನಿಲ್ಲ. ಇಷ್ಟು ಇಟ್ಕೊಂಡ ನಂತರ ನಾವು ಏನು ಮಾಡಬೇಕು, ಇದ್ರ ಮೇಲೆ ಓಕೆ ಮಾಡಿದ ನಂತರ ಮುಗಿದೋಯ್ತು. ಈಗ ನೋಡಿ ಈಗ ನಾವು ಇದನ್ನು ಇಲ್ಲಿ ಇಟ್ಕೋತಾ ಇದ್ದೀವಿ. ಒಂದು ಸ್ವಲ್ಪ ಸಣ್ಣ ಮಾಡ್ಕೋತಾ ಇದ್ದೀವಿ. ಇನ್ನು ಲೇಯರ್ ಮೇಲೆ ಇದನ್ನು ಮಾಡಿ ಒಂದು ಸ್ವಲ್ಪ ಸಣ್ಣ ಮಾಡ್ಕೋತಾ ಇದ್ದೀವಿ. ಸಣ್ಣ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಮಾತಾಡೋ ಥರ ಇದನ್ನು ಬರಬೇಕು. ಇಷ್ಟು ಇಟ್ಕೊಂಡ ನಂತರ ನಾವು ಓಕೆ ಮಾಡ್ಕೋತೀವಿ. ಓಕೆ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ನಾವು ಯಾವ ಥರ ಇದನ್ನು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಓಡಾಡ್ತಾ ಇದ್ದಾನಲ್ಲ, ಆದರೆ ಇಲ್ಲಿ ನಾವು ಮಾತಾಡಿರ್ತಕ್ಕಂಥ ಒಂದು ಇದನ್ನು ಇಲ್ಲ ಅನ್ನೋ ಸಂಬಂಧ ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರನಾಗಿ ನಾವು ಮೋಜಿಯನ್ನು ಇಟ್ಕೋಬೋದು. ಇನ್ನು ಉಳಿದಿರುವ ಸೆಟ್ಟಿಂಗ್ಗಳನ್ನು ಮುಂದಿನ ಭಾಗದಲ್ಲಿ, ಎರಡನೆಯ ಒಂದು ಭಾಗದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.